ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲ ಯೂಟ್ಯೂಬ್ ಚಾನೆಲ್. ಇವತ್ತು ನಿಮ್ಮ ಮುಂದೆ ನಾನು ಮನೆ ಒಳಗಡೆ ಹೇರ್ ಆಯಿಲ್ನ ಯಾವ ಥರ ಮಾಡೋದಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಆಲ್ಮೋಸ್ಟ್ ಮನೆಯಲ್ಲಿ ಎಲ್ಲ ಐಟಮ್ಸ್ ಇರುತ್ತೆ. ಸೊ ಅದೆಲ್ಲ ಐಟಮ್ಸ್ನ ಯೂಸ್ ಮಾಡಿಕೊಂಡು ಇವತ್ತು ಹೇರ್ ಆಯಿಲ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಬನ್ನಿ ನೋಡೋಣ ಯಾವ್ಯಾವ ಐಟಮ್ಸ್ನ ನಾನು ಯೂಸ್ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು. ಇಲ್ಲಿ ನಾನು ಫ್ರೆಶ್ ಆಗಿರೋಂಥ ಅಲುವೆರಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕರಿಬೇವಿನ ಎಲೆ, ಈರುಳ್ಳಿ, ಮೆಂತ್ಯ, ಅದಾದಮೇಲೆ ಕೊಲೊಂಜಿ ಸೀಡ್ಸ್ ಅಂತ ಹೇಳ್ತಾರೆ. ಆಮೇಲೆ 1/2 ಲೀಟರ್ ಆಗೋಷ್ಟು ನಾನು ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಮನೆ ಒಳಗಡೆ ನಮಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೆ. ಅದರಿಂದ ನಾವು ಫ್ರೆಶ್ ಆಗಿರೋಂಥ ಹೇರ್ ಆಯಿಲ್ನ ರೆಡಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಐಟಮ್ಸು, ಆನಿಯನ್ ಬಂದುಬಿಟ್ಟು ಹೇರ್ ಗ್ರೋತ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಕೆರಟಿನ್ ಅಂಶ ಇರುತ್ತೆ. ಆಮೇಲೆ ಕರಿಬೇವಿನ ಎಲೆನೂ ಸಹ ಕೆರಟಿನ್ ಅಂಶ ಹೇರ್ ಗ್ರೋತ್ಗೆ, ಹೇರ್ ಫಾಲ್ ರೆಡ್ಯೂಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಕೊಲೊಂಜಿ ಸೀಡ್ಸ್ ಅಂತ ಹೇಳ್ತಾರೆ, ಅಥವಾ ಕಪ್ಪು ಜೀರಿಗೆ ಅಂತ ಹೇಳ್ತಾರೆ ಅದಕ್ಕೆ. ಅದಾದಮೇಲೆ ಅಲುವಿರಾ ಅಲ್ಲಿ ಹೈಡ್ರೇಷನ್ ಅಂಶ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸ್ಕ್ಯಾಲ್ಪ್ಗೆ ಒಳ್ಳೆಯದು. ಆಮೇಲೆ ಮೆಂತ್ಯ ಅಂತೂ ಹೇರ್ಗೆ ತುಂಬಾ ಒಳ್ಳೆಯದು, ಹೇರ್ ಗ್ರೋತ್ಗೆ. ಸೊ ಅದಕ್ಕಾಗಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು 1/2 ಲೀಟರ್ ಆಗೋಷ್ಟು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ, ಪ್ಯಾರಾಶೂಟ್ ಕೊಕೊನಟ್ ಆಯಿಲು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಐಟಮ್ಸು ನಾನು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಅದು ಬಿಸಿ ಆದ ನಂತರ ಅದಕ್ಕೇ ಕೊಕೊನಟ್ ಆಯಿಲ್ನ ಸೇರಿಸಿದ್ದೀನಿ. ಆಮೇಲೆ ಈ ಮನೆ ಒಳಗಡೆ ಈ ಥರ ಆಯಿಲ್ ಮಾಡಬೇಕಾದ್ರೆ ತುಂಬ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತುಂಬ ಹೈ ಫ್ಲೇಮ್ ಇಟ್ಟರೆ ಈ ಎಲ್ಲ ಐಟಮ್ಸ್ ಸೀದೋಗ್ಬಿಟ್ಟು ಎಣ್ಣೆ ಸಹ ಹಾಳಾಗುತ್ತೆ. ಆಮೇಲೆ ಇದನ್ನು ನಾವು 15 ಡೇಸು ಅಥವಾ 1 ಮಂತ್ಗೆ ಆಗೋಷ್ಟು ಮಾಡ್ಕೊಂಡು ಇಟ್ಕೊಂಡ್ರೆ ಆಲ್ಮೋಸ್ಟ್ ಫ್ರೆಶ್ ಆಗೂ ಇರುತ್ತೆ. ಆಮೇಲೆ ಈಸಿಯಾಗೂ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ವ, ಎಲ್ಲ ಇಂಗ್ರೀಡಿಯೆಂಟ್ಸು ಎಷ್ಟು ನೀಟಾಗಿ ಕೊಬ್ಬರಿ ಎಣ್ಣೆ ಒಳಗಡೆ ಬೇಯ್ತಾ ಇದೆ ಅಂತ ಹೇಳಿಬಿಟ್ಟು. ಸೊ ಆಯಿಲು ನೋಡ್ತಾ ಇರ್ಬೋದು, ಆಲ್ಮೋಸ್ಟು ಅದರಲ್ಲಿರೋವಂಥ ಕರಿಬೇವಿನ ಎಲೆ, ಈರುಳ್ಳಿ, ಆಮೇಲೆ ಅಲುವಿರಾ, ಇದರಲ್ಲಿರೋಂಥ ಎಲ್ಲ ಅಂಶನೂ ಎಣ್ಣೆ ಜೊತೆ ಕಲ್ತ್ಬಿಟ್ಟು ನೀವು ಎಣ್ಣೆ ಕಲರು ಚೇಂಜ್ ಆಗಿರೋದನ್ನ ನೋಡ್ಬೋದು. ಸೊ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಆಲ್ಮೋಸ್ಟ್ ಏನಂದ್ರೆ 10 to 15 ಮಿನಿಟ್ಸ್ ಆದರೂ ನಾವು ಈ ಎಣ್ಣೆನ ಬಾಯ್ಲ್ ಮಾಡ್ಕೋಬೇಕು. ಸೊ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಎಣ್ಣೆ ಕಲರ್ ಟರ್ನ್ ಆದರೆ ಆಲ್ಮೋಸ್ಟ್ ಎಣ್ಣೆ ಒಳಗಡೆ ಎಲ್ಲ ಇಂಗ್ರೀಡಿಯೆಂಟ್ಸ್ದು ಅಂಶ ಸೇರುತ್ತೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಇದಕ್ಕೆ ಇನ್ನೂ ಜಾಸ್ತಿ ಇಂಗ್ರೀಡಿಯೆಂಟ್ಸು ಹಾಕ್ಕೊಳ್ತಾರೆ ಕೆಲವೊಬ್ಬರು. ಲೈಕ್ ದಾಸವಾಳದ ಹೂವಿಂದು ಎಲೆ ಅಥವಾ ದಾಸವಾಳ ಹೂವನ್ನು ಸಹ ಡೈರೆಕ್ಟಾಗಿ ನಾವು ಈ ಎಣ್ಣೆ ಒಳಗಡೆ ಹಾಕ್ಕೊಂಡ್ಬಿಟ್ಟು ಕುದಿಸ್ಕೊಳ್ಬೋದು. ಸೊ ನಾನು ಕುದಿಸ್ಬಿಟ್ಟು ಎಣ್ಣೆನ ತಣ್ಣಗಾಗೋಕ್ಕೆ ಇಟ್ಟಿದ್ದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ವ, ನಾನು ಹಾಕಬೇಕಾದ್ರೆ ಎಷ್ಟು ಫ್ರೆಶ್ ಆಗಿತ್ತು. ಎಣ್ಣೆ ಒಳಗಡೆ ಎಲ್ಲ ಕುದ್ಬಿಟ್ಟು ಎಣ್ಣೆ ಎಷ್ಟು ನೀಟಾಗಿ ಹೀರ್ಕೊಂಡಿದೆ ಅಂತ ಹೇಳಿಬಿಟ್ಟು. ಸೊ ತಣ್ಣಗಾದ ನಂತರ ಅದನ್ನು ನಾನು ಚಾನೆ ಒಳಗಡೆ ಹಾಕಿಬಿಟ್ಟು ಅದೆಲ್ಲ ಬೆಂದಿರೋ ಅಂತಹ ಕರಿಬೇವಿನ ಎಲೆ, ಈರುಳ್ಳಿ ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಿಂದ. ಹೋಪ್ ನಿಮಗೆ ಈ ಎಣ್ಣೆ ರೆಸಿಪಿ ಮನೇಲೆ ಯಾವ ಥರ ಮಾಡ್ಕೊಳ್ಳೋದು, ತಲೆಗೆ ಹಚ್ಕೊಳ್ಳೋಕ್ಕೆ, ನಾರ್ಮಲ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡೋ ಬದಲು ಈ ಥರ ಮನೇಲಿರೋಂತಹ ಇಂಗ್ರೀಡಿಯೆಂಟ್ಸ್ನೇ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಹೇರ್ ಆಯಿಲ್ ಆಗಿ ಮಾಡ್ಕೊಳ್ಬೋದು. ಆಮೇಲೆ ಇದನ್ನ 15 ಡೇಸ್ಗೊಮ್ಮೆ ಅಥವಾ 1 ಮಂತ್ಗೊಮ್ಮೆ ಫ್ರೆಶ್ ಆಗಿ ರೆಡಿ ಮಾಡ್ಕೊಂಡ್ಬಿಟ್ಟು ತಲೆಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಹೇರ್ ಗ್ರೋತ್ ಅಥವಾ ಹೇರ್ ಫಾಲ್ ಆದರೂ ಕಂಟ್ರೋಲ್ ಆಗ್ಬೋದು. ಹೋಪ್ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.